ಅಯ್ಯೋ ಏನಾಯ್ತಮ್ಮ? ಅಣ್ಣ ಏನು ಏನಾಯ್ತು ನಿಂಗೆ? ಮೈ ಹುಷಾರಿಲ್ವಾ? ಆಸ್ಪತ್ರೆ ಕರ್ಕೊಂಡು ಹೋಗ್ಲಾ? ಬಾ ಕೂತ್ಕೋ. ಅಣ್ಣ ಜಯನಗರ್ಗೆ ಹೋಗ್ಬೇಕು. ಜಯನಗರಕ್ಕ? ಸರಿ ಹತ್ತು, ಬಾ ಕೂತ್ಕೋ. ಬೆಳಗ್ಗೆ ಹೋಗೋಣ ಅಮ್ಮ. ಹೋಗೋಣ. ಹಾ ಅಮ್ಮ, ಎಷ್ಟು ಸಲ ಅಂತ ಕೇಳ್ತೀಯಾ? ನಾನ್ ಚೆನ್ನಾಗಿದ್ದೀನಿ. ನಾರ್ಮಲ್ ಕಾಲ್ ಮಾಡಿದ್ರೆ ನಿನಗ್ ಸಮಾಧಾನ ಆಗಲ್ಲ ಅಂತ ತಾನೆ ವಿಡಿಯೋ ಕಾಲಿಗೆ ಬಂದೆ. ನೀನೇ ನೇರವಾಗಿ ನೋಡ್ತಿದ್ಯಲ್ಲ, ಆದ್ರೂ ಮತ್ತೆ ಮತ್ತೆ ಚೆನ್ನಾಗಿದ್ಯಾ ಅಂತ ಕೇಳ್ತೀಯಲ್ಲ. ಹೆತ್ತವಳ ಮನ್ಸ್ ಹಂಗೆ ಕಣೆ. ನೀನ್ ಬೆಂಗಳೂರಿಗೆ ಕೆಲ್ಸಕ್ ಹೋದಾಗ್ಲು ಪರಿ ಇಲ್ಲಿದ್ಲು. ಅವಳನ್ನ ನೋಡಿ ನಿನ್ ನೋಡ್ದಂಗೆ ಅನ್ಕೊಂಡು ನಾನ್ ಸಮಾಧಾನ ಮಾಡ್ಕೋತಿದ್ದೆ. ಈಗ ನೀವಿಬ್ರೂ ಇಲ್ಲಿಲ್ಲ. ನಿಮ್ಮನ್ನ ನೋಡ್ದೇನೆ ನಂಗ್ ಅನ್ನ ನೀರು ಇಳಿತಿಲ್ಲ ಕಣೆ. ನಿನ್ನ ನೋಡಿದ್ರೆ ಹಾಗೆ ಕಾಣ್ತಿಲ್ವೇ? ಈಗಷ್ಟೇ 2 ತಟ್ಟೆ ಅನ್ನ ಮೀನ್ ಸಾರು ತಿಂದಿರೋ ಹಾಗೆ ಕುಂಡ್ಕಲ್ ತರ ಇದೆಯಾ? ಏಯ್, ಕೊಡ್ತೀನಿ 2. ನಿನ್ ಕೈಯಲ್ಲಿ ಕೆಲ್ಸ ಮಾಡ್ಸೋಕೆ ಅಪ್ಪನೂ ಅಲ್ಲಿಲ್ಲ. ಚೆನ್ನಾಗ್ ಅನ್ನ ಸಾರು ತಿಂದು ಮಲಗ್ತ್ಯಾ, ಕೇಳಿದ್ರೆ ಅನ್ನನೇ ಇಳಿತಿಲ್ಲ ಅಂತ್ಯಾ? ಏ ಬರೀ ನನ್ ಮುದ್ದು, ನನ್ ಚಿನ್ನ, ಹೆಂಗಮ್ಮ ಇದೀಯಾ? ಅಮ್ಮನ್ನ ಮರ್ತೋದೆ ಅಲ್ವಾ? ಮರಿಯಲ್ಲ ಅಮ್ಮ, ನೀನೇ ನನ್ನಮ್ಮ, ಸಾಕಾ? ಏಯ್, ಹುಡುಗಾಟ ಆಡಿದ್ ಸಾಕು ಕಣೆ. ನೀವಿಬ್ರು ಹೆಂಗ್ರೇ ಇದ್ದೀರಾ? ಅಮ್ಮ, ನಾವ್ ಚೆನ್ನಾಗೇ ಇದೀವಮ್ಮ. ಅಮ್ಮ, ಯಾಕಮ್ಮ ಸುಮ್ನೆ ಅಳ್ತೀಯಾ? ಅಳೋದನ್ನ ನಾನೇ ಈಗ ನಿಲ್ಸಿದೀನಿ. ಇದು ಈಗ ನಿನ್ ಗೊತ್ತಾಗಲ್ವೇ? ನೀನು ಈಗ ಬಸ್ರಿ ಹೆಣ್ಣು ತಾನೆ. ನಿನ್ಗೂ ಮಗು ಹುಟ್ಟುತ್ತಲ್ವಾ? ಆಗ 5 ನಿಮಿಷನಾದ್ರೂ ಅದನ್ ಬಿಟ್ಟು ಇರೋಕಾಗತ್ತಾ ಅಂತ ನೋಡ್ಬಿಟ್ಟು ಆಮೇಲೆ ಬಂದು ನನಗೆ ಹೇಳು. ಹೌದಮ್ಮ, ಗೊತ್ತಾಗುತ್ತೆ. ಅಮ್ಮ, ಆದಷ್ಟು ಬೇಗ ನಾವ್ ಸಿಗ್ತೀವಮ್ಮ. ಎಲ್ಲಾ ಕಷ್ಟನೂ ಕಳ್ದು ಹೋಗುತ್ತಮ್ಮ. ಆಮೇಲೆ ನಾವೆಲ್ಲ ನಗ್ತಾ ಹೊಟ್ಟೆ ನೋವಾಗೋವಷ್ಟು ಮಾತಾಡೋಣ. ಅಮ್ಮ, ಮದ್ವೆಗಿನ್ನು ಬರೀ 1 ದಿನ ಇರೋದು. ಅದೆಲ್ಲ ಸರಿ ಕಣೆ, ಆದ್ರೆ ತುಂಬಾ ಹೆದರಿಕೆ ಆಗ್ತಿದೆ. ಏಯ್ ಪರಿ, ನಿನ್ ಪಾಡಿಗೆ ಮದ್ವೆ ಅದು ಇದು ಅಂತ ಧೈರ್ಯವಾಗಿ ಮುನ್ನುಗ್ತಿದೀಯಾ. ಏನಾಗತ್ತೋ ಏನೋ. ಅಮ್ಮ, ಇಲ್ಲಿ ನೋಡು, ನಾನ್ ಹೇಳಿದ್ದೆಲ್ಲ ನಿನಗ್ ನೆನ್ಪಿದೆ ತಾನೆ? ಏನು ಆಚೆ ಈಚೆ ತಲೆ ಆಡಿಸ್ತಿದ್ಯಾ? ನೀನು ತಾತ ಅಜ್ಜಿನ ಕರ್ಕೊಂಡು ಮದ್ವೆಗ್ ಬರ್ಬೇಕು. ನಿಮ್ಮೆಲ್ಲರ ಆಶೀರ್ವಾದ ಪಡ್ಕೊಂಡೇನೆ ದೇವಿ ಅಭಿ ಮದ್ವೆ ನಡೆಯೋದು. ನೀ ಹೇಳೋದೆಲ್ಲ ಚೆನ್ನಾಗೇ ಇದೆ ಕಣೆ, ಆದ್ರೆ ಇದೆಲ್ಲ ನಿಜವಾಗ್ಲೂ ನಡೆಯುತ್ತೇನೆ? ಎಲ್ಲರೂ ನಿನಗೂ ಅರ್ಜುನ್ಗೂ ಮದ್ವೆ ಅಂತ ಅನ್ಕೊಂಡಿದ್ದಾರೆ. ದಿಢೀರಂತ ಹೆಂಗೆ ದೇವಿಗೂ ಅಭಿಗೂ ಮದ್ವೆ ನಡೆಯತ್ತೆ? ಅದೆಲ್ಲ ನಿಂಗೆ ಬೇಡದೇ ಇರೋ ವಿಷಯ ಅಮ್ಮ. ಅಭಿಗೂ ಅಕ್ಕನ್ಗೂ ಮದ್ವೆ ಆಗ್ಲೇಬೇಕು, ಅದಕ್ಕೆ ತಾನೇ ಹೋರಾಟ ಮಾಡ್ತಿರೋದು. ಸರಿ. ಅಮ್ಮ, ತೆಂಗಿನಕಾಯಿ ಮೂಟೆ ಎಲ್ಲಿಡ್ಬೇಕ್ರಮ್ಮ? ಅಡ್ಗೆ ಮನೇಲಿ ಇಟ್ಬಿಡಪ್ಪ. ಸರಿ ಅಮ್ಮ. ಅಮ್ಮ, ಅದ್ಯಾರಮ್ಮ ಅದು? ಏಯ್, ಅವನ್ ಕತೆ ಯಾಕೆ ಕೇಳ್ತೀಯ? ಯಾರೋ ಬೇರೆ ಊರ್ನವನಂತೆ. ಪಾಪ ಹೆಂಡತಿ ಸತ್ತೋದ್ಲು, 2 ಮಕ್ಳನ್ನ ಸಾಕ್ಬೇಕು ಅಂತ ಬಂದು ನಿಮ್ ತಾತ ಅಜ್ಜಿ ಮುಂದೆ ಕಣ್ಣೀರ್ ಹಾಕ್ತಾ ಭಿಕ್ಷೆ ಹಾಕಿ ಅನ್ನೋ ಹಂಗ್ ಕೆಲ್ಸ ಕೇಳ್ದ. ಅದಕ್ಕೆ ತೋಟದ ಕೆಲ್ಸ, ತರಕಾರಿ ತಗೊಂಡ್ ಬರೋ ಕೆಲ್ಸ ಎಲ್ಲ ನಿಮ್ ಅಜ್ಜಿ ಕೊಟ್ಟಿದ್ದಾರೆ. ಅಯ್ಯೋ ಅಮ್ಮ, ನನ್ನ ಕೇಳ್ದೆ ಯಾಕೆ ಯಾರ್ಯಾರನ್ನೋ ಕೆಲ್ಸಕ್ಕೆ ಇಟ್ಕೋತೀರಾ? ನಾನಲ್ಲ ಕಣೆ, ನಿಮ್ ತಾತ ಅಜ್ಜಿನೇ. ಅವನ ಹೆಸರೇನಮ್ಮ? ಚಿಕ್ಕ. ಚಿಕ್ಕನೂ ಅಲ್ಲ, ದೊಡ್ಡನೂ ಅಲ್ಲ. ಅವನಿಗೆ ಯಾಕಮ್ಮ ಕೆಲ್ಸ ಕೊಟ್ರಿ? ತೋಟದ ಕೆಲ್ಸ ಮಾಡಿಸ್ಬೇಕಲ್ಲ. ನಿಮ್ಮ ಅಪ್ಪನೂ ಅಲ್ಲಿದ್ದಾರೆ, ನಿಮ್ ತಾತನ ಕೈಯಲ್ಲಿ ಆಗುತ್ತಾ? ಪಾಪ ಅಂತ ಯಾರೋ ಒಬ್ಬನ್ ಕೆಲ್ಸಕ್ಕೆ ಇಟ್ಕೊಂಡ್ರೆ ನೀ ಯಾಕೆ ಸಿಡುತ್ತೀಯಾ? ಸಿಚುವೇಶನ್ ಗೊತ್ತಿಲ್ಲದೆ ಮಾತಾಡ್ಬೇಡಮ್ಮ. ನೀನ್ ತಕ್ಷಣ ಅವ್ನ್ ಫೋಟೋ ತೆಗೆದು ನನಗ್ ಕಳ್ಸು. ಏಯ್, ಅವನ್ ಫೋಟೋ ನಿನಗೆ ಯಾತಕ್ಕೆ? ಹೇಳಿದ್ದನ್ನ ಮಾಡಮ್ಮ. ಸರಿ ಸರಿ, ಕಿರಿಚ್ಬೇಡ. ವಯಸ್ಸು ಹುಡ್ಗನ್ ಹೋಗಿ ನಾನ್ ಫೋಟೋ ತೆಗೆದ್ರೆ? ಅಮ್ಮ, ಅರ್ಥ ಮಾಡ್ಕೊಮ್ಮ, ದೊಡ್ಡ ಎಡವಟ್ಟೆ ಆಗಿದೆ. ಇದಕ್ ಮೇಲೆ ನನ್ನ ಏನೂ ಕೇಳ್ಬೇಡ. ನಾನ್ ವೇಟ್ ಮಾಡ್ತೀನಿ. ಈಗ್ಲೇ ಹೋಗಿ ಸರಿಯಾಗಿ ಅವ್ನ್ ಫೋಟೋ ತೆಗೆದು ಕಳ್ಸು. ಸರಿ ಕಣೆ. ಅಮ್ಮ, ನೀನ್ ಹೋಗಮ್ಮ. ಸರಿ ಸರಿ. ಏನಮ್ಮ ಹೋಗ್ದೆ ಇನ್ನೂ ಇಲ್ಲೇ ಕೂತಿದ್ಯಾ? ಹೋಗು. ಅವನು ಗೊತ್ತಾಗ್ದೆ ಸರಿಯಾಗಿ ಫೋಟೋ ತೆಗೆದು ಕಳ್ಸು, ಹೋಗು.
ಯಾಕೆ ಕೇಳ್ತಿದ್ದಾಳೋ ಗೊತ್ತಿಲ್ಲ, ಏನೋ ಎಡವಟ್ಟಾಗಿದೆ ಅಂತ ಬೇರೆ ಹೆದರ್ಸ್ಬಿಟ್ಲು. ಕಳ್ಸಿದ್ದಾಯ್ತು. ನನ್ನ ಮೊಮ್ಮಗಳು ಮದ್ವೆ ಹೀಗ ನಡೆಯುತ್ತೆ ಅನ್ಕೊಂಡಿದ್ದೆ. ಚೇರ್ಮನ್ ಮನೆ ಮದ್ವೆ, ಸುತ್ತ 18 ಹಳ್ಳಿಯವರು ಬಂದು ಮದ್ವೆ ಅದ್ದೂರಿಯಾಗಿ ನಡೆಯುತ್ತೆ ಅನ್ಕೊಂಡಿದ್ವಿ. ಹೀಗೊಂದೇ ಒಂದು ಬ್ಯಾಗ್ ಇಟ್ಕೊಂಡು ಹೋಗೋ ಪಾಡ್ ಬಂದಿದೆ. ಭಾಗ್ಯ, ಏನು ನಿಮ್ ಬಟ್ಟೆ ಎಲ್ಲ ಎತ್ತಿಟ್ಟಾಯ್ತು ರೀ. ಅದಲ್ಲ ಭಾಗ್ಯ, ದೇವಿ ಮದುವೆಯಲ್ಲಿ ಆ ಸರೋಜಾ ದೇವಿ ಕಡೆಯಿಂದ ಜಗಳ ಗಲಾಟೆ ಎಲ್ಲ ನಡೆಯತ್ತೆ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ನನ್ನ ಜೋಡಿ ನಳಿಕೆ ಕೋವಿಯಲ್ಲಿ ಹಾ ಅದನ್ನ ತೆಗೆದು ಬ್ಯಾಗಲ್ಲಿಡು. ಆ ಸರೋಜಾ ದೇವಿಗೆ 3 ರೌಂಡ್ ಗುಂಡು ಹೊಡಿತೀನಿ. ನಿಮ್ ಜೋಡಿ ನಡಕೆ ಕೋವಿನ ಈ ಬ್ಯಾಗಲ್ಲಿ ಇಡೋಕ್ಕಾಗತ್ತಾ? ಓ, ಅದಕ್ಕೇನೀಗ ಬ್ಯಾಗಲ್ಲಿ ಹೋಗಿದ್ರೆ ನಾನು ಕೈಯಲ್ಲೇ ಹಿಡ್ಕೊತೀನಿ. ಯಾಕೆ ಗಾಡಿಯಿಂದ ಇಳಿದ ತಕ್ಷಣ ಪೊಲೀಸ್ನವ್ರು ನಿಮ್ಮನ್ನ ಹಿಡ್ಕೊಳಕ್ಕ? ಹೌದಲ್ವಾ? ಏನಾಯ್ತಮ್ಮ? ಸುಲೋಚನಾ, ದೆವ್ವ ಕಂಡಂಗ್ ಓಡ್ ಬಂದ್ಯಲ್ಲ, ಏನಾಯ್ತು? ಗೊತ್ತಿಲ್ಲ. ಆ ಚಿಕ್ಕ ಏನಾಯ್ತು? ಅವನ್ನ ಕರೆದು ಸ್ವಲ್ಪ ಯಾರು ಏನು ಅಂತ ಕರೆಕ್ಟಾಗಿ ವಿಚಾರಿಸಿ ಮಾವ. ಅವನು ತರಕಾರಿ ತಗೊಂಡು ಬಂದು ಕೊಟ್ಬಿಟ್ಟು ಊರಿಗೆ ಹೋಗ್ಬೇಕು ಅಂತಂದ. ಅದಕ್ಕೆ ಅವನಿಗೆ ಕೂಲಿ ಕೊಟ್ಬಿಟ್ಟು ಕಳಿಸ್ಬಿಟ್ನಲ್ಲ. ಅಯ್ಯೋ, ಪದ್ರಗುಡ್ದೆ ಮೊದ್ಲು ವಿಷಯ ಏನು ಅಂತ ಹೇಳಿ. ಅವ್ನ್ ಯಾವ್ದೋ ಎಡವಟ್ ಮಾಡ್ಕೊಂಡಿದ್ದಾನತ್ತೆ. ಎಡವಟ್ಟ? ಏನದು? ನನಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಪರಿನು ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ವಿ. ಆಗ ಅವನ್ ಹಿಂದ್ಗಡೆಯಿಂದ ಹೋದ. ಪರಿ ಅವನ್ನ ನೋಡ್ಬಿಟ್ಟು ತುಂಬಾ ಟೆನ್ಷನ್ ಆಗ್ಬಿಟ್ಲು. ಅವನ ಹೆಸರು ಕೇಳಿದ್ಲು. ಆಮೇಲೆ ಅವನದು ಫೋಟೋ ತೆಗೆದು ಕಳಿಸು ಅನ್ಲು. ನಾನು ಕಳಿಸ್ದೆ. ಏನೋ ದೊಡ್ಡ ತೊಂದರೆ ಅಂತಿದ್ಲು. ತೊಂದ್ರೆನಾ? ಏನಂತ ಪರಿ ಹೇಳಿಲ್ಲ. ಆದ್ರೆ ಅವನ ಹತ್ರ ಏನೋ ಒಂದ್ ಗುಟ್ಟಿದೆ ಅತ್ತೆ. ಏನ್ ಸುಲೋಚನಾ, ಈಗ ಬಂದು ಹೀಗೆ ಹೇಳ್ತಿದ್ಯಲ್ಲ? ನಾವು ಮದ್ವೆ ಬೇರೆ ಹೊರಡ್ತಾ ಇದೀವಿ, ಇಂಥ ಹೊತ್ತಲ್ಲಿ ಹೋಗಿ ಇದೇನಮ್ಮ ಹೊಸಾರಗಳೇ? ಏನು ಅರ್ಥನೇ ಆಗ್ತಾ ಇಲ್ವಲ್ಲ. ಸುಲೋಚನಾ, ಪರಿಗೆ ಫೋಟೋ ಕಳಿಸಿದ್ಯಲ್ವಾ? ಅವಳು ನೋಡ್ಕೋತಾಳೆ, ನೀ ಸುಮ್ಮನೆ ಇರು. ಕಲ್ಯಾಣಿ, ತಗೋ. ಏನೇ ಆಯ್ತು? ನೀನು ಊರಿಗೆ ಹೋಗಿದ್ಯಾ ಅಂದ್ರು? ನನ್ನ ಕಿಡ್ನಾಪ್ ಮಾಡಿದ್ರು.